ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನನ್ನ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಯಾವ ಕರ್ಮಗಳನ್ನು ಕೂಡ ನಾವು ಮನಸ್ಸಿನಿಂದ ತ್ಯಜಿಸಿಬಿಟ್ಟು ತಾನೂ ಮಾಡಿಸದೆ ಬೇರೆಯವರಿಂದನೂ ಮಾಡಿಸದೆ ನವದ್ವಾರಗಳ ಈ ಪುರದಲ್ಲಿ ಸುಖವಾಗಿ ಇರ್ತಕ್ಕಂಥವನು ಉತ್ತಮ. ಅವನು ಯಾವ ಕರ್ಮಗಳ ಬಗ್ಗೆನೂ ಕೂಡ ಆಸಕ್ತಿ ಹೊಂದಲ್ಲ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾನೆ. ಕರ್ಮಗಳ ಬಗ್ಗೆ ಸವಿವರವಾಗಿ ತಿಳಿಸ್ತಾ ಇದ್ದಾನೆ ಶ್ರೀಕೃಷ್ಣ. ಮತ್ತೆ ಮುಂದುವರೆದು 14-15 ಶ್ಲೋಕಗಳಲ್ಲಿ ಏನು ಹೇಳ್ತಾನೆ ಅಂತ ನೋಡೋಣ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ಅಂತ ಹೇಳಿದ್ದಾನೆ. ಅಂದರೆ ದೇವರು ಪ್ರಭು ಅಂದರೆ ಇಲ್ಲಿ ದೇವರಿಗೆ ಪ್ರಭು ಒಂದಿಯಾರೆ. ಜನರಿಗೆ ಕರ್ತೃತ್ವಗಳನ್ನಾಗಲಿ ಕರ್ಮಗಳನ್ನಾಗಲಿ ಸೃಷ್ಟಿಸಿಲ್ಲ. ಕರ್ಮ ಫಲಗಳ ಸಂಯೋಗವನ್ನೂ ಕೂಡ ಸೃಷ್ಟಿಸಿಲ್ಲ. ಅವೆಲ್ಲವೂ ಕೂಡ ಪ್ರಕೃತಿ ಸ್ವಭಾವವಾಗಿ ಕೆಲಸವಾಗ್ತಾ ಇವೆ ಅಂತ ಹೇಳಿದೆ. ಏನಂದರೆ ದೇವರು ನಮಗೆ ಇಂಥ ಕೆಲಸ ಮಾಡು ಇಂಥ ಕೆಲಸ ಮಾಡಬೇಡ ಅಂತ ನಮಗೇನು ಸೃಷ್ಟಿಯಲ್ಲಿ ತಿಳಿಸಿಲ್ಲ. ಹಾಗೇನಾದ್ರು ಮಾಡಿದರೆ ದೇವರು ಪಕ್ಷಪಾತಿ ಆಗ್ತಾನೆ. ನನಗೆ ಒಂದು ನಮೂನಿ ಕೆಲಸ ಮಾಡೋದಕ್ಕೆ ಪ್ರೇರಣೆ ಕೊಟ್ಟು ಬೇರೆಯವರಿಗೆ ಇನ್ನೊಂದು ನಮೂನಿ ಪ್ರೇರಣೆ ಕೊಟ್ಟು ಮಗದೊಬ್ಬರಿಗೆ ಮತ್ತೊಂದು ನಮೂನಿ ಪ್ರೇರಣೆ ಕೊಟ್ಟರೆ ದೇವರು ಪಕ್ಷಪಾತಿ ಆಗ್ತಾನೆ ಅಂತ ನಾವು ದೇವ್ರನ್ನೇ ಟೀಕೆ ಮಾಡೋಕ್ಕೆ ಶುರು ಮಾಡ್ತೀವಿ. ದೇವರು ಆ ರೀತಿ ಮಾಡಲ್ಲ. ಯಾವ ಕರ್ತೃತ್ವವನ್ನು ಅಂದರೂ ಮಾಡತಕ್ಕಂಥ ಪ್ರೇರಣೆಯನ್ನು, ಯಾವುದಾದ್ರೂ ಕೆಲಸವನ್ನು ಕರ್ಮವನ್ನು ಮಾಡುವಂಥ ಪ್ರೇರಣೆಯನ್ನಾಗಲಿ ಅಥವಾ ನಮಗೆ ಇಂಥ ಕೆಲಸವನ್ನಾಗಲಿ ದೇವರು ಸೃಷ್ಟಿಸಿಲ್ಲ. ಅವು ಹೇಗೆ ಬಂದವು ಅಂದರೆ ಅವುಗಳನ್ನು ನಾವೇ ನಿರ್ಧಾರ ಮಾಡಿ ನಮ್ಮ ಭವಿಷ್ಯವನ್ನು ನಾವು ರೂಪಿಸಿಕೊಳ್ಬೇಕು. ಆ ಕರ್ಮಗಳನ್ನು ಮಾಡತಕ್ಕಂಥದ್ದು ನಾವೇ ನಿರ್ಧಾರ ಮಾಡುವಂಥ ವಿಚಾರ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಏನು ಹೇಳ್ತಾನೆ ಅಂತಂದರೆ, ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭು ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಅಂದರೆ ದೇವರು ಯಾರೊಬ್ಬರ ಪಾಪ ಅಥವಾ ಪುಣ್ಯ ಇವುಗಳನ್ನು ತೆಗೆದುಕೊಳ್ಳುವುದಿಲ್ಲ. ಅಂದರೆ ಯಾರಲ್ಲಿಯೂ ಪಾಪ ಪುಣ್ಯಗಳು ಅಂತೇಳಿ ಏನು ಇಡಲ್ಲ. ದೇವರು ಜ್ಞಾನವನ್ನು ಕೊಡ್ತಾನೆ, ಎಲ್ಲರಲ್ಲಿಯೂ ಕೂಡ ಜ್ಞಾನವನ್ನು ಕೊಡ್ತಾನೆ. ಅಜ್ಞಾನ ಅನ್ನುವಂಥದ್ದು ಜ್ಞಾನವನ್ನು ಮುಚ್ಚಿರೋದ್ರಿಂದ ಪ್ರಾಣಿಗಳೆಲ್ಲವೂ ಕೂಡ ಭ್ರಾಂತಿ ಒಳಗಾಗಿವೆ, ಭ್ರಾಂತರಾಗಿರ್ತಾರೆ. ದೇವರು ಜೀವಿಗಳಲ್ಲಿ ಪಾಪ ಪುಣ್ಯಗಳನ್ನು ಏನು ಆಯ್ಕೆ ಮಾಡಿ ಇಟ್ಟಿಲ್ಲ. ಮತ್ತು ಅವೆಲ್ಲ ಹೇಗಾಯಿತು? ಜನ್ಮ ಜನ್ಮಾಂತರದಿಂದ ನಾವು ಸಂಗ್ರಹಿಸಿಕೊಂಡು ಬಂದಿರುವುದಕ್ಕೆ ಅನುಗುಣವಾಗಿ ನಮಗೆ ಕೆಲವು ಅವಕಾಶಗಳನ್ನು ಕೊಟ್ಟಿದ್ದಾನೆ, ಜ್ಞಾನವನ್ನು ಕೊಟ್ಟಿದ್ದಾನೆ, ಅವಕಾಶಗಳನ್ನು ಕೊಟ್ಟಿದ್ದಾನೆ ದೇವರು. ನಾವು ಆ ಅವಕಾಶಗಳನ್ನು ಬಳಸಿಕೊಂಡು, ಯಾಕೆಂದರೆ ಎಲ್ಲರಲ್ಲೂ ಕೂಡ ಜ್ಞಾನದ ಬೆಳಕು ಅಂತಕ್ಕಂಥದ್ದನ್ನು ದೇವರು ಕೊಟ್ಟಿದ್ದಾನೆ ಮತ್ತು ಅವಕಾಶಗಳನ್ನು ಕೊಟ್ಟಿದ್ದಾನೆ. ಅದನ್ನು ನಾವು ಸದುಪಯೋಗ ಮಾಡಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ. ಬಹಳಷ್ಟು ಜನ ಒಂದು ಭ್ರಾಂತಿಯಲ್ಲಿರ್ತಾರೆ, ನಮಗೆ ದೇವರು ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಅಂಥೇಳಿ. ಅದು ಯಾಕೆ ಕೊಡಲಿಲ್ಲ ಅಂದರೆ ನಾವು ಅದನ್ನು ತಗೊಂಡಿಲ್ಲ. ಯಾಕೆಂದರೆ ನಮ್ಮ ಅಜ್ಞಾನ ನಮ್ಮ ಜ್ಞಾನವನ್ನು ಮುಚ್ಚಾಕಿದೆ. ಯಾವುದೋ ದುರಭ್ಯಾಸಕ್ಕೆ ಒಳಗಾಗಿರ್ತಾನೆ, ಆ ದುರಭ್ಯಾಸದಿಂದ ಆರೋಗ್ಯ ಕೆಡಿಸ್ಕೊಂಡಿರ್ತಾನೆ ಅಥವಾ ತನ್ನ ಆರ್ಥಿಕ ಸ್ಥಿತಿಯನ್ನು ಕೆಡಿಸ್ಕೊಂಡಿರ್ತಾನೆ. ಆಮೇಲೆ ಅದನ್ನು ಸರಿಪಡಿಸ್ಕೋಬೇಕು ಅಂತೇಳಿ ಪ್ರಯತ್ನ ಮಾಡ್ತಾನೆ. ಆ ಪ್ರಯತ್ನಕ್ಕೆ ದೇವರು
ನನಗೆ ಅವಕಾಶ ಕೊಡಲಿಲ್ಲ ಅಂತ ಭಾವಿಸ್ತಾನೆ ಸಾಮಾನ್ಯವಾಗಿ ಮನುಷ್ಯ. ಆದರೆ ಆ ಅಜ್ಞಾನದಿಂದ ತನ್ನ ಅವಕಾಶವನ್ನು ಕಳ್ಕೊಂಡಿದ್ಯಾರು? ಮನುಷ್ಯನೇ. ಅವನಲ್ಲಿ ಬೆಳಕಿದೆ, ಅದನ್ನು ದುರುಪಯೋಗ ಮಾಡಿಕೊಂಡು ಅದನ್ನು ಬೇರೆ ರೀತಿಯಲ್ಲಿ ಅದನ್ನು ವ್ಯಯ ಮಾಡಿ ಆ ಬೆಳಕನ್ನು, ಜ್ಞಾನವನ್ನು ಸದುಪಯೋಗ ಮಾಡಿಕೊಳ್ಳದೆ ಕಳ್ಕೊಂಡಿದ್ದು ನಾವೇ. ಆದ್ದರಿಂದ ಭಗವಂತನನ್ನು ದೂಷಿಸುವಂಥದ್ದೇನೂ ಇಲ್ಲ. ಭಗವಂತ ಯಾರಿಗೂ ಯಾವುದನ್ನೇ ಆಗಲಿ ಹಂಚಿಕೆ ಮಾಡಿಕೊಟ್ಟಿಲ್ಲ. ಅವನು ಕೊಟ್ಟಿರೋದು ಜ್ಞಾನ ಮತ್ತು ಅವಕಾಶ. ಅದಕ್ಕನುಗುಣವಾಗಿ ನಾವು ಅದನ್ನು ಪಡ್ಕೊಳ್ಬೇಕು. ಒಬ್ಬ ನಿರ್ಗತಿಕ ಅಥವಾ ಅತ್ಯಂತ ಬಡವ ಆಗಿರ್ತಕ್ಕಂಥವನಿಗೆ ಅತ್ಯಂತ ಬುದ್ಧಿವಂತನಾದ ಮಕ್ಕಳು ಹುಟ್ಟಬಹುದು. ಯಾಕೆ ಅಂದರೆ ಅವನು ಅದನ್ನು ಬಳಸ್ಕೊಂಡ ಆ ಜ್ಞಾನವನ್ನು. ಅದೇ ಅತ್ಯಂತ ಮೇಧಾವಿಗಳ ಮಕ್ಕಳು ಕೆಲವರು ದುರುಪಯೋಗ ಮಾಡಿಕೊಂಡು ಆ ಅವಕಾಶಗಳನ್ನು ಕಳ್ಕೊಳ್ಳಬಹುದು. ಇದನ್ನೆಲ್ಲ ನಾವು ಸಮಾಜದಲ್ಲಿ ನೋಡ್ತಾ ಇರ್ತೀವಿ. ಆದ್ದರಿಂದ ಭಗವಂತ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಸದುಪಯೋಗ ಮಾಡಿಕೊಂಡು ನಮ್ಮ ಕರ್ತವ್ಯ, ನಮ್ಮ ಮುಂದಿನ ಭವಿಷ್ಯವನ್ನು ನಾವು ರೂಪಿಸ್ಕೊಳ್ಬೇಕು ಅಂತ ಹೇಳ್ದಾನೆ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.